ಅವರಿಗೆ 2-3 ಬಾರಿ ಫೋನ್ ಹಚ್ಚಿದ್ದೇನೆ. ಅದಾದಮೇಲೆ MP ಅವರಿಗೆ ಫೋನ್ ಹಚ್ಚಿದ್ದೇನೆ. MP ಅವರ ಫೋನ್ ಹತ್ತಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಫೋನು ರಿಂಗ್ ಆದರೂ ಕೂಡ ಅವರು ಎತ್ತುವಂಥ ಪ್ರಯತ್ನ ಮಾಡಲಿಲ್ಲ. ಅದಾದಮೇಲೆ ಮಾನ್ಯ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ಗೆ ನಾನು ಫೋನ್ ಮಾಡಿದೆ. ಅವರು ಫೋನನ್ನು ರಿಸೀವ್ ಮಾಡಿಬಿಟ್ಟು ರೈತರ ಎದುರುಗಡೆ ಸ್ಪೀಕರಲ್ಲಿ ಹಾಕಿ ಅವ್ರಿಗೆ ಮಾತಾಡಿಸಿದ್ದೇನೆ. ಶ್ಯಾಮ್ ಪ್ರಕಾಶ್ ಪಾಟೀಲ್ ಹೇಳಿದರು, ನಾನು ಅರ್ಜೆಂಟಾಗಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ಕಾನೂನಿನ ತೊಂದರೆಗಳಿದ್ದಾವೆ. ಆದರೂ ನೀವು ಹೇಳ್ತಾ ಇದ್ದೀರಾ 2-3 ದಿನಗಳಲ್ಲಿ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಇನ್ನೊಮ್ಮೆ ಕೂಡ ಮತ್ತೆ ಹೇಳ್ತೇನೆ, ನೀವೇ ಕ್ರೆಡಿಟ್ ತಗೊಳ್ಳಿ. ಈ ಒಂದು ಹೋರಾಟ ನಿಲ್ಲಲಿ, ರೈತರಿಗೆ ನ್ಯಾಯ ಸಿಗಲಿ, ನನ್ನ ವಿನಂತಿ ಇದೆ. ಕಾರ್ಖಾನೆ ಕಡೆಗೂ ಇಲ್ಲ, ಸರ್ಕಾರದ ಕಡೆಗೂ ಇಲ್ಲ. ಸರ್ಕಾರ ಕೆಲವು ಕಂಡೀಷನ್ಗಳನ್ನು ಹಾಕಿ ಹೊಸದಾಗಿ ಪ್ರಾರಂಭ ಮಾಡುವಂಥ ಕಾರ್ಖಾನೆಗಳಿಗೆ ರಿಲ್ಯಾಕ್ಸೇಷನ್ ಕೊಡಬಹುದು, 1 ವರ್ಷ 2 ವರ್ಷ. ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಆದರೆ ಇಲ್ಲಿ ಪರಿಸರ ಸಚಿವರು ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇದು ಕಾರ್ಖಾನೆ ವಿರುದ್ಧದ ದ್ವೇಷ ಅಂತ ನಾವು ಬಯಸೋದಿಲ್ಲ, ನಾವು ತಿಳ್ಕೊಳ್ಳೋದಿಲ್ಲ. ಇದು ರೈತರ ವಿರುದ್ಧದ ದ್ವೇಷ. ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ನಡ್ಕೊಳ್ತಾ ಇರುವಂತ ಮರಣ ಶಾಸನ ಇದು. ಅದಕ್ಕೆ ಇದನ್ನು ತಕ್ಷಣ ಅವರು ವಾಪಸ್ ತಗೋಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital. ಅದಕ್ಕೆ ನಾವು ಹೇಳಿದಿವಲ್ಲ, ಇವತ್ತು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಖಂಡ್ರೆ ಅವರೇ ಅದಕ್ಕೆ ವಿವರಿಸಬೇಕು. ಆ ಖಂಡ್ರೆ ಅವರ ಮಾತಿಗೆ ಬೆಲೆ ಕೊಟ್ಟು ಕೂತಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರಿಸಬೇಕು. ಮತ್ತು ಕಲಬುರಗಿ ಜಿಲ್ಲೆಯ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಕೂತಿರುವಂಥ ಕಲಬುರಗಿ ಜಿಲ್ಲೆಯ ಸಂಸದರು, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿರುವಂಥ ಸಚಿವರು ಅವರು ಉತ್ತರಿಸಬೇಕು. ಇದರಿಂದ ಅನ್ಯಾಯ ಆಗ್ತಾ ಇರುವಂಥದ್ದು ಕಲಬುರಗಿ ಜಿಲ್ಲೆಯ ರೈತರಿಗೆ ಹೊರತಾಗಿ ಬೇರೆ ಅವರಿಗೆ ಅಲ್ಲ. ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ಮತ್ತೂ ಹೇಳಿದ್ದೇನೆ, ಇದ್ರ ಎಲ್ಲ ಕ್ರೆಡಿಟ್ ತಗೊಳ್ಳಪ್ಪ, ನಾನು ನಿಮ್ಮ ಪಾದ ಹಿಡಿದು ಕೇಳ್ಕೊಳ್ತೀನಿ. ಬೇಕಿದ್ರೆ ಇಳಿಬೇಕಾಗ್ತದೆ, ಕಾನೂನನ್ನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅವರ ಎಲ್ಲ ಹೋರಾಟಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತದೆ. ಮುಂದಿನ ರೈತರ ಉಗ್ರವಾದಂಥ ಹೋರಾಟದಲ್ಲಿ ಏನೇ ತೊಂದರೆಗಳಾದರೆ, ಸಾವು ನೋವುಗಳಾದರೆ, ಆಸ್ತಿ ಪಾಸ್ತಿಗಳಿಗೆ ಹಾನಿ ಆದರೆ ಸರ್ಕಾರವೇ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಇವತ್ತು ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ರೈತ ಪ್ರತಿನಿಧಿಗಳು, ಕಬ್ಬು ಬೆಳೆಗಾರರು, ರಾಜಕೀಯ ಮುತ್ಸದ್ದಿಗಳು, ಕಾನೂನು ತಜ್ಞರನ್ನು ಒಳಗೊಂಡಂಥ ಒಂದು ಸಭೆಯನ್ನು ಇಲ್ಲಿನ ಸಚಿವರು ಮಾಡಬೇಕು. 2-3 ದಿನದಲ್ಲಿ ಮಾಡಿ ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪರ್ಯಾಯವಾದಂಥ ಏನು ವ್ಯವಸ್ಥೆಗಳನ್ನು ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಸುದೀರ್ಘವಾದ ಚರ್ಚೆಗಳನ್ನು ಮಾಡಬೇಕು. ಅದಕ್ಕೆ ನಾವು ಕೂಡ ಸಲಹೆಗಳನ್ನು ಕೊಡ್ತೇವೆ. ಹಾಗಾಗಿ ಮುಂದಿನ ಹೋರಾಟಗಳು ಏನು ಅಂತ ಕೇಳಿದರೆ, ಚಿಂಚೋಳಿ, ಚಿತ್ತಾಪುರ, ಸೇಡಮನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಇದೆ. ಅದರ ಜೊತೆಗೆ 2ನೇ ಹಂತದಲ್ಲಿ ಬೀದರ್ ಜಿಲ್ಲೆನಲ್ಲಿರುವಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು ಮುತ್ತಿಗೆ ಹಾಕಿ ಅವುಗಳನ್ನು ಮುಚ್ಚುವ ಮುಖಾಂತರ ಪ್ರತಿಭಟಿಸುವಂಥದ್ದು 2ನೇಯ ಒಂದು ಚಳುವಳಿಯ ರೂಪ ಇದೆ. 3ನೇದು ಕಲಬುರಗಿ ಜಿಲ್ಲೆನಲ್ಲಿರುವಂಥ ಎಲ್ಲ ಸಿಮೆಂಟ್ ಕಾರ್ಖಾನೆಗಳನ್ನು ಏಕಕಾಲದಲ್ಲಿ ಮುಚ್ಚುವ ಮುಖಾಂತರ. ಯಾಕೆ ಅಂದರೆ ಅವುಗಳು ಕೂಡ ಪರಿಸರದ ಯಾವುದೇ ನಾರ್ಮ್ಸನ್ನು ಪಾಲಿಸ್ತಾ ಇಲ್ಲ. ಆದರೆ ಪತ್ರಕರ್ತರು ಕೇಳಬಹುದು ನಮಗೆ, ಯಾಕೆ ನೀವು ಸುಮ್ಮನೆ ಕೂತಿದ್ದೀರಿ ಅಂತ. ಜನರ ಹಿತಕ್ಕೋಸ್ಕರ ನಾವು ಒಂದಿಷ್ಟು ರಾಜಿಯನ್ನು ಆಗಿರ್ಬೋದು. ಜನರಿಗೆ ಉದ್ಯೋಗ ಕೊಡ್ತಾ ಇದೆ, ಅದರಿಂದ ಪರೋಕ್ಷ ಅಪರೋಕ್ಷವಾದಂಥ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ. ಆದರೆ ಇವತ್ತು ಲಕ್ಷಾಂತರ ರೈತರ ಜೀವಕ್ಕೆ ಕುತ್ತನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ನೋಡಿದರೆ, ಇವತ್ತು ನಾವು ಎಲ್ಲ ಸಿಮೆಂಟ್ ಇಂಡಸ್ಟ್ರಿಗಳನ್ನು ಏಕಕಾಲದಲ್ಲಿ ಮುಚ್ಚುವ ಮುಖಾಂತರ ಈ ಹೋರಾಟಕ್ಕೆ ತೀವ್ರವಾದಂಥ ಸ್ವರೂಪವನ್ನು ಕೊಡಬೇಕು. ಎಲ್ಲಿಯವರೆಗೆ ಸಿದ್ಧಸಿರಿ
ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅದು ಉಗ್ರವಾದಂಥ ಸ್ವರೂಪ ಪಡ್ಕೊಳ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. This video is sponsored by Mahalakshmi Jewelers, Manu Multi-Speciality Hospital, KBN University, Imran Silk House, Bharat Chicken Center, Al Sharia Group of Institutions. Big Neuropsychiatry Hospital.